ಸಿಟಿ ರವಿ ಕೇಸ್ ಸಿಐಡಿಗೆ ವಹಿಸಿದ್ದರ ಬಗ್ಗೆ ಕಾಂಗ್ರೆಸ್ ಸಮರ್ಥನೆ ಕೊಟ್ಟಿದೆ. ಎಲ್ಲಾ ವಿಚಾರ ತನಿಖೆ ಆಗ್ಲಿ ಅಂತಲೇ ಸಿಐಡಿಗೆ ಕೇಸನ್ನ ಹಸ್ತಾಂತರಿಸಲಾಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. ಕೇಸರಿ ಶಾಲು ಹಾಕಿದ್ರೆ ದುಶ್ಯಾಸನ ಯುಧಿಷ್ಠಿರ ಆಗಲ್ಲ. ಸಿಟಿ ರವಿ ವಿರುದ್ಧ ಪ್ರಿಯಾಂಕ್ ಖರ್ಗೆ ಕಿಡಿಕಾರಿದ್ದಾರೆ. ಸಿಟಿ ರವಿ ಬೆನ್ನಿಗೆ ಬಿಜೆಪಿ ನಾಯಕರು ನಿಂತಿದ್ಯಾಕೆ ಅಂತ ಪ್ರಶ್ನೆ ಮಾಡಿದ್ದಾರೆ. ನನ್ನನ್ನ ಮುಗಿಸೋದಕ್ಕೆ ಸಂಚು ಅಂತ ಸಿಟಿ ರವಿ ನಾಟಕ ಮಾಡ್ತಾ ಇದ್ದಾರೆ. ತಪ್ಪಾಗಿದೆ ಕ್ಷಮಿಸ್ಬಿಡಿ ಅಂದ್ರೆ ಮುಂದೆ ಹೋಗ್ತಾ ಇತ್ತು ಅಂತ ಸಿಟಿ ರವಿ ವಿರುದ್ಧ ದಿನೇಶ್ ಗುಂಡೂರಾವ್ ವಾಗ್ದಾಳಿ ನಡೆಸಿದ್ದಾರೆ. ಸಿಐಡಿಗೆ ತನಿಖೆಗೆ ಆದೇಶ ಮಾಡಿದ್ದೇನೆ. ಈಗ ಅದರ ತನಿಖೆ ನಡೆಯುವಾಗ ನಾವು ಯಾವುದೇ ಹೇಳಿಕೆಗಳನ್ನು ಮತ್ತು ಸ್ಟೇಟ್ಮೆಂಟ್ಗಳನ್ನು ಕೊಡೋದಕ್ಕೆ ಬರೋದಿಲ್ಲ. ನಮ್ಮ ಪೊಲೀಸ್ನವ್ರ ಕೆಲಸ ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಇದೆ. ಸ್ಪೀಕರ್ ಅವರು ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅಲ್ಲಿಯ ಸಾಧಕ ಬಾಧಕಗಳನ್ನು ನೋಡಿಕೊಂಡು ಸ್ಪೀಕರ್ ಅವರು ಅವರ ಅಭಿಪ್ರಾಯಗಳನ್ನು ತಗೊಂಡು ಅದೆಲ್ಲ ಪ್ರೊಸೀಜರಲ್ಲಿ ಮಾಡುವಾಗ ಸ್ವಲ್ಪ ಡಿಲೇ ಆಗ್ಬೋದು. ಆದರೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು. ಅದಕ್ಕಾಗಿ ನಾವು ಇವತ್ತು COD ಕೊಟ್ಟಿದ್ದೇವೆ. ತನಿಖೆ ಮಾಡಿ ಅದರಲ್ಲಿ ಏನಿದೆ ಏನು ಸತ್ಯಾಸತ್ಯತೆಯನ್ನು ನೋಡಬೇಕಲ್ಲ. ಕೆಲವರು ಹೇಳ್ತಾರೆ ಈಗ ಅವ್ರು ಹೇಳಿದ್ದಾರೆ ನಾನು ಆ ರೀತಿ ಹೇಳಲಿಲ್ಲ ಅಂತ ಹೇಳಿದ್ದಾರೆ ರವಿ ಅವರು. ಆದರೆ ಅಲ್ಲಿ ನಡೆದಿರೋದೇ ಬೇರೆ ಅಂತ ಬೇರೆಯವರು ಹೇಳ್ತಾರೆ. ಸಾಕ್ಷ್ಯಗಳು ಪಕ್ಕದಲ್ಲಿದ್ದವರೆಲ್ಲ ಕೇಳಿಸ್ಕೊಂಡವರು ಅವರು ಹೇಳ್ತಿದ್ದಾರೆ. ಇದೆಲ್ಲ ತನಿಖೆ ಆಗಬೇಕಲ್ಲ. ಅದಕ್ಕಾಗಿ COD ಆದೇಶ. ಇವರು ಹೋಗಿ ಯಡಿಯೂರಪ್ಪ ಅವ್ರ ಮನೆ ಮುಂದೆ ಪ್ರತಿಭಟನೆ ಮಾಡಬೇಕು. ನೀವು ನೋಡಿ, ಇಡೀ ರಾಷ್ಟ್ರದ ಇತಿಹಾಸದಲ್ಲಿ ಯಾವತ್ತನ ಒಂದು ಪಾಕ್ಸೋ ಕೇಸಿಗೆ ಇಷ್ಟೊಂದು ಡಿಫರ್ಮೆಂಟ್ ಸಿಕ್ಕಿದೆಯಾ ಸರ್? ಏನಂತಾರೆ ಅದ್ರ ಬಗ್ಗೆ? FSL ರಿಪೋರ್ಟ್ ಬಂದಿದೆ ಅಲ್ಲ. ವಿಜೇಂದ್ರ ಅವರು ಏನು ಹೇಳ್ತಾರೆ ಇದ್ರ ಬಗ್ಗೆ, ಸಿಟಿ ರವಿ ಏನು ಹೇಳ್ತಾರೆ ಇದ್ರ ಬಗ್ಗೆ. ಆಮೇಲೆ ಮುನಿರತ್ನ ಕೇಸ್ ತಗೊಳ್ಳಿ, ಬಹಳ ಸ್ಪಷ್ಟವಾಗಿ ದಲಿತರ ಬಗ್ಗೆ, ಒಕ್ಕಲಿಗರ ಹೆಣ್ಮಗಳ ಬಗ್ಗೆ ಹೆಂಗ್ ಮಾತಾಡಿದ್ದಾರೆ. ಏನಾದರೂ ನೋಟಿಸನ್ನು ಕೊಟ್ಟಿದ್ದಾರಾ ಸರ್ ಅವ್ರ ಪಾರ್ಟಿನಲ್ಲಿ? ನಾನು ಹೇಳಿದ್ದೀನಲ್ಲ, ಸುಮ್ಮನೆ ಕೇಸರಿ ಶಾಲ್ ಹಾಕೊಂಡ್ರೆ ದುಶ್ಯಾಸನರು ಯುಧಿಷ್ಠಿರ ಆಗಲ್ಲ. ಈಗಲೂ ಅದೇ ಕತೆ ಆಗಿರೋದು. ಯಾಕೆ ಇವರೆಲ್ಲರೂ ಸುಮ್ಮನಿದ್ದಾರೆ, ಸಮರ್ಥನೆ ಮಾಡ್ಕೋತಾ ಇದ್ದಾರೆ ಅಂದ್ರೆ ಎಲ್ಲರ ಮನೆ ದೋಸೆ ತೂತಾಗ್ಬಿಟ್ಟಿದೆ. ಇಲ್ಲಿ ಎಲ್ಲರದು ಒಂದು ವಿಡಿಯೋ. ಪೊಲೀಸ್ ಅವರು ಏನೇ ಕ್ರಮ ತಗೊಳ್ಳೋದು ಏನಕ್ಕೆ ತಗೊಳ್ತಾರೆ? ಇದು ಬಿಜೆಪಿಯವರು ಅದನ್ನು ಒಂದು ತಿರುಗಿಸಿ ಎನ್ಕೌಂಟರ್ ಮಾಡಬೇಕು ಅಂತ ಹೇಳ್ತಕ್ಕಂಥ ಮಾತು ಕೇಂದ್ರ ಸಚಿವರಲ್ಲಿ ಹೇಳ್ತಾ ಇರೋದು ಹಾಸ್ಯಾಸ್ಪದ. ಅವರ ರಕ್ಷಣೆಗೋಸ್ಕರ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಾಳೆ ಹೆಚ್ಚು ಕಡಿಮೆ ಏನೋ ಆಗ್ಬಿಡ್ಬೋದು, ಸಣ್ಣ ಇನ್ಸಿಡೆಂಟ್ ಆದರೂ ಕೂಡ ಅದು ತಪ್ಪಾಗುತ್ತೆ ಅಂತೇಳಿ ಅವ್ರಿಗೆ ಆದಷ್ಟು ಪೊಲೀಸ್ ಅವರು ಅವ್ರಿಗೆ ಅವರ ಒಂದು ಹಿತರಕ್ಷಣೆಗೋಸ್ಕರ ಮಾಡಿದ್ದಾರೆ. ಆಯ್ತಾ, ಪೊಲೀಸ್ ಕ್ರಮ ಅದು. ಯಾರು ಇನ್ನೊಬ್ರು ಮತ್ತೊಬ್ರು ಇಂಟರ್ಫಿಯರ್ ಮಾಡಕ್ ಆಗೋದಿಲ್ಲ. ಡೈರೆಕ್ಷನ್ ಫೋನಲ್ಲಿ ಪದೇ ಕೊಡ್ತಾ ಇದ್ರು ಅನ್ನೋ ಆರೋಪ ಮಾಡ್ತಿರೋದ್ರ ಜೊತೆ ಒಂದು ವಿಡಿಯೋ ಕೂಡ ರಿಲೀಸ್ ನೋಡಿ. ಇದು ಡೈವರ್ಟ್ ಮಾಡಬೇಕು ಅಂತ ನೀವು ಈ ಬಿಜೆಪಿ ಕೇಳಬೇಕು. ಈ ಇಶ್ಯೂ ಬಗ್ಗೆ ಮಾತಾಡೋದು ನಿಲ್ಲಿಸ್ಬಿಟ್ಟು ಸಿಟಿ ರವಿ ಅವರು ಹೇಳಿರ್ತಕ್ಕಂಥ ಮಾತಿಗೆ ಬಿಜೆಪಿ ಅವ್ರಿಗೆ ಒಪ್ಪಿಗೆ ಇದೆಯಾ ಅಂತ ನೀವು ಕೇಳ್ರಿ. ಸಿಟಿ ರವಿ ಕೇಸ್ ಸಿಐಡಿಗೆ ವರ್ಗಾವಣೆ ವಿಚಾರ ನಮ್ಮ ವ್ಯಾಪ್ತಿಗೆ ಸಿಐಡಿ ಬರಲ್ಲ ಎಂದ ಹೊರಟು. ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಇರುತ್ತೆ. ಸದನ ಮುಂದೂಡಿಕೆ ಆದ ಬಳಿಕ ಘಟನೆ ನಡೆದಿದೆ. ಅವಶ್ಯಕತೆ ಇದ್ರೆ ಅಧಿಕಾರಿಗಳನ್ನ ವಿಚಾರಣೆಗೆ ಕಳಿಸ್ತೀವಿ ಅಂತ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ ಹೇಳಿಕೆ ನೀಡಿದ್ದಾರೆ. ಸದನ ಮುಂದೂಡಿಕೆ ಆದ ನಂತರ ನಡೆದಂತ ಘಟನೆ. ಅವಶ್ಯಕತೆ ಇದ್ರೆ ಅಧಿಕಾರಿಗಳನ್ನ ವಿಚಾರಣೆಗೆ ಕಳಿಸ್ತೀವಿ ಅಂತ ಬಸವರಾಜ ಹೊರಟ್ಟಿ ಹೇಳಿಕೆ ಕೊಟ್ಟಿದ್ದಾರೆ. ಅದು ನಮ್ಮ ವ್ಯಾಪ್ತಿ ಬಿಟ್ಟಾದಂಥ ಕೇಸ್. ಅದು ಸರ್ಕಾರಕ್ಕೆ ಸಂಪೂರ್ಣ ಅಧಿಕಾರ ಇರ್ತದೆ. ಬಟ್ ಆ ವ್ಯಾಪ್ತಿ ನಮಗೆ ಬರೋಂಗಿಲ್ಲ. CID ನಮ್ಮನ್ನೇನು ಕೇಳಕ್ಕೆ ಬರೋಂಗಿಲ್ಲ. ಅದು ಘಟನೆ ಆದದ್ದು ನಮ್ಮ ಸದನ ಎಲ್ಲ ಇದು ಅಡ್ಜರ್ನ ಅಂತಾರೆ. ಅಂದ್ರೆ ಅನಿರ್ದಿಷ್ಟ ಅವಧಿವರೆಗೆ ನಾವು ಮುಂದೂಡಿದಾಗ ಸಂಜೆ 6 ಗಂಟೆಗೆ ಆದ ಘಟನೆ. COD ಕೊಟ್ಟರೆ ಈಗ ನಾನು ಹೋಮ್ ಮಿನಿಸ್ಟರ್ ಇವರು ಸರ್ಕಾರಕ್ಕೆ ಮತ್ತು ಅವ್ರಿಗೆ ಬಿಟ್ಟದ ನಮ್ಮ ಸಂಬಂಧ ಬರೋಂಗಿಲ್ಲ. ಸ್ಥಳ ಮಾಜರ್ ಮಾಡಿ ಪೊಲೀಸ್ ಕಮಿಷನ್ ಪತ್ರ ಬರೆದಾರೆ. ನಮ್ಮ ಅಧಿಕಾರಿಗಳು ಚರ್ಚೆ ಮಾಡತ್ತೀನಿ. ಚರ್ಚೆ ಮಾಡಿ ಅಂಥದ್ದು ಏನಾದರೂ ಅಂಥ ಪರಿಸ್ಥಿತಿ ನಿರ್ಮಾಣ ಆದರೆ ನಮ್ಮದೇ ಆದಂಥ ನಿಯಮದ ಪ್ರಕಾರ ಕೊಡಬೇಕಾಗುತ್ತೆ. ನಾವು ವಿಚಾರ ಮಾಡಾಕ್ತೀವಿ. ನಾವು ಆಗಲೇ ನಮ್ಮ ಸೆಕ್ರೆಟರಿ ಅವರು, ಅಡ್ವೊಕೇಟ್ ಜನರಲು ಮತ್ತು ಪಾರ್ಲಿಮೆಂಟ್ ಅಫೇರ್ ಸೆಕ್ರೆಟರಿ ಎಲ್ಲ ಚರ್ಚೆ ಮಾಡಾಕತ್ತಾರೆ. ಈಗ ನಮಗೂ ಇಬ್ಬರು ನಮ್ಮ ಕಂಪ್ನಿ ನೋಡಿದ್ರು. ಆ ಎರಡೂ ಕಂಪ್ನಿಗಳನ್ನ ನಾವು ಪೊಲೀಸರಿಗೆ ಕೊಟ್ಟಿವಿ ನಮ್ಮ ಇದರಿಂದ. ಮತ್ತು ಈಗೇನು COD ಕೊಟ್ಟಾರಲ್ಲ, ಅದು ನಮ್ಮ ವ್ಯಾಪ್ತಿ ಬರೋಂಗಿಲ್ಲ. ಅಕಸ್ಮಾತ್ ಆ COD ಎನ್ಕ್ವೈರಿ ಮಾಡುವಾಗ ಅವ್ರಿಗೇನಾದ್ರು ಪ್ರಾಬ್ಲಮ್ ಆದರೆ ನಾವು ಅದನ್ನು ನನ್ನ ಪರ್ಮಿಷನ್ನ ನಾನು ಚರ್ಚೆ ಮಾಡಿ ಅವ್ರಿಗೆ ನಮ್ಮ ಅಧಿಕಾರಿಯನ್ನು ಕಳಿಸಿ ಒಳಗೆ ಮೆಜರ್ ಮಾಡಿ ಕೊಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಂತ. ಸರ್ಕಾರದ ವಿರುದ್ಧ ಮತ್ತೆ ಗುಡುಗಿದ ಶಾಸಕ ರಾಜು ಕಾಗೆ. ನಮ್ಮ ಸರ್ಕಾರಕ್ಕೆ ರೈತರ ಬಗ್ಗೆ ಕಾಳಜಿಯೇ ಇಲ್ಲ. ಕಾಂಗ್ರೆಸ್
ಕಾಂಗ್ರೆಸ್ ವಿರುದ್ಧ ಶಾಸಕ ರಾಜು ಕಾಗೆ ಗುಡುಗಿದ್ದಾರೆ. ನೀರಾವರಿ ಯೋಜನೆ ಪೂರ್ಣಗೊಳಿಸದ್ದಕ್ಕೆ ಶಾಸಕರು ಗರಂ ಆಗಿದ್ದಾರೆ. 27,000 ಹೆಕ್ಟೇರ್ ಜಮೀನಿಗೆ ನೀರು ಬರುತ್ತೆ ಅಂತ ಕಾಯ್ತಿದ್ದಾರೆ. 2017ರಲ್ಲಿ ಕಾಮಗಾರಿ ಆರಂಭ ಆದ್ರೂ ಪೂರ್ಣ ಆಗಿಲ್ಲ. ಇನ್ನೂ ತನಕ 100 ಸಲ ಹೋರಾಡಿದ್ದೀನಿ, ಸಮಸ್ಯೆ ಬಗೆಹರಿಸಿಲ್ಲ. ಸರ್ಕಾರದ ಮುಂದೆ ಬಂದ್ರೆ ಮಾತ್ರ ನಾವು ಬದುಕೋದಕ್ಕೆ ಸಾಧ್ಯ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಶಾಸಕ ರಾಜು ಕಾಗೆ. ರೈತರ ಸಲುವಾಗಿ ರೈತ ನೀತಿ, ರೈತರ ಬೆಳೆದಂತ ಬೆಳೆಗೆ ಬೆಂಬಲ ಬೆಲೆ ಕೊಡಬೇಕು, ಸೌಳು ಜೋಳ ಕೊಡಬೇಕು, ನೀರಾವರಿ ಯೋಜನೆಗಳು ಮಾಡಿಕೊಡ್ಬೇಕು. ಅಲ್ಲಿ ನೋಡ್ರಿ 65,000 ಎಕರೆಗೆ ನಾವು ಬಸವೇಶ್ವರ ಯಾತ್ ನೀರಾವರಿ ಒಯ್ಯಲಾಕತ್ತಿದ್ದೆವು. 17ರಾಗ ಪ್ರಾರಂಭ ಮಾಡಿದೆವು ಆ ಯೋಜನೆ. ಇನ್ನೂ ನೀರು ಓದ್ಕೊಳ್ಳಾಕಾಗೋದು ನಾವು. ಅವ್ರು ಹಕ್ಕಿಗತೆ ಕೂತಿದ್ದಾವೆ, ಇಂದ ಬರ್ತೈತೆ ನೀರು, ನಾಳೆ ಬರ್ತೈತೆ ಜನ ಕೂತಿದ್ದಾರೆ. ಒಂದು 100 ಸಲ ಹೋರಾಟವನ್ನು ನಾನು ಅಸೆಂಬ್ಲಿಯಲ್ಲಿ ಮಾಡಿದ್ದೀನಿ ಬಸವೇಶ್ವರ ಯಾತ್ ನೀರಾವರಿ ಸಲುವಾಗಿ. 27,000 ಹೆಕ್ಟರ್ 65,000 ಎಕರೆ ಹಜಾರ್ ಆ ಭಾಗದಾಗ ನೀರಾವರಿ ಆಗಿದೆ. ಯಾಕೆ ಇದಕ್ಕೆ ಒತ್ತಿ ಕೊಡಂಗಿಲ್ಲ ರೈತರ? ನಮ್ಮ ಸರ್ಕಾರ ಒತ್ತು ಕೊಡ್ಬೇಕಲ್ಲ ಅದಕ್ಕಾಗಿ ಈ ರೈತರ ಏನ್ ನಾವು ತೊಂದರೆಯಲ್ಲಿದ್ದೀವಿ, ಸರ್ಕಾರದವರು ನಮ್ಮ ತೊಂದರೆಗೆ ಮುಂದೆ ಬಂದದ್ದಾದ್ರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ಮಾತನ್ನ ಈ ಸಂದರ್ಭ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.